ಬೇಸೂರು ಅಣು ವಿದ್ಯುತ್ ಸ್ಥಾವರ ಯೋಜನೆ ಕೈಬಿಟ್ಟ ಕೇಂದ್ರ ಸರ್ಕಾರ. ಬೇಸೂರು ಗ್ರಾಮಸ್ಥರಿಗೆ ಗುಡ್ ನ್ಯೂಸ್ ಇದು ಅಶ್ವವೇಗ ಬಿಗ್ ಇಂಪ್ಯಾಕ್ಟ್ ಆಗಿರುವಂತದ್ದು. ಮಲೆನಾಡಿಗೆ ಮಾರಕವಾಗಿದ್ದ ಅಣು ವಿದ್ಯುತ್ ಸ್ಥಾವರ ಬೇಸೂರು ಅಣು ವಿದ್ಯುತ್ ಸ್ಥಾವರ ಯೋಜನೆಯನ್ನ ಕೈಬಿಟ್ಟ ಸರ್ಕಾರ. ಅಶ್ವವೇಗ ವರದಿ ಯೋಜನೆಗೆ ಫುಲ್ ಸ್ಟಾಪ್, ನಿಟ್ಟುಸಿರನ್ನ ಬಿಟ್ಟಿದ್ದಾರೆ ಜನ. ರಾಜ್ಯದ ಜನರ ನಾಡಿ ಮಿಡಿತವಾದ ನಿಮ್ಮ ಅಶ್ವವೇಗ ನ್ಯೂಸ್. ಮಲೆನಾಡಿಗೆ ಮಾರಕವಾಗಿದ್ದ ಅಣು ವಿದ್ಯುತ್ ಸ್ಥಾವರ ಯೋಜನೆ ನಿರಂತರವಾಗಿ ವರದಿಯನ್ನ ಬಿತ್ತರ ಮಾಡಿತ್ತು ಅಶ್ವವೇಗ ತಂಡ. ಬೇಸೂರು ಗ್ರಾಮಕ್ಕೆ ತೆರಳಿ ಗ್ರೌಂಡ್ ರಿಪೋರ್ಟ್ ಅನ್ನ ಕೂಡ ಮಾಡಿತ್ತು ಅಶ್ವವೇಗ ನ್ಯೂಸ್. ಬೇಸೂರು ಗ್ರಾಮಸ್ಥರ ಸಮಸ್ಯೆಯನ್ನ ಆಲಿಸಿದ್ದ ನಿಮ್ಮ ಅಶ್ವವೇಗ ಟೀಮ್. ಅಶ್ವವೇಗ ವರದಿಯಿಂದ ಎಚ್ಚೆತ್ತುಕೊಂಡ ರಾಜ್ಯ ಸರ್ಕಾರ. ಕೇಂದ್ರ ಸರ್ಕಾರಕ್ಕೆ ಪತ್ರ ಬರೆದಿದ್ದ ಮಾಜಿ ಸಿಎಂ ಸಿದ್ದರಾಮಯ್ಯ. ರಾಜ್ಯದ ಯಾವುದೇ ಭಾಗದಲ್ಲೂ ಕೂಡ ಅಣು ಸ್ಥಾವರ ಬೇಡ ಅಂತ ಪತ್ರವನ್ನ ಬರೆದಿದ್ರು. ಅಣು ವಿದ್ಯುತ್ ಸ್ಥಾವರ ಯೋಜನೆಗೆ ಸರ್ಕಾರದಿಂದ ಇದೀಗ ಫುಲ್ ಸ್ಟಾಪ್ ಇಡಲಾಗಿದೆ. ಮಾಹಿತಿಯನ್ನ ಖಚಿತಪಡಿಸಿದ್ದಾರೆ ಶಾಸಕ ಬೇಲೂರು ಗೋಪಾಲಕೃಷ್ಣ. ಬೇಸೂರು ಅಣು ವಿದ್ಯುತ್ ಸ್ಥಾವರ ಯೋಜನೆಯನ್ನ ಕೈಬಿಟ್ಟಿದೆ ಸರ್ಕಾರ. ಅಶ್ವವೇಗ ವರದಿ ಯೋಜನೆಗೆ ಫುಲ್ ಸ್ಟಾಪ್, ನಿಟ್ಟುಸಿರನ್ನ ಬಿಟ್ಟಿದ್ದಾರೆ ಇಲ್ಲಿನ ಜನರು. ಬೇಸೂರು ಗ್ರಾಮದಲ್ಲಿ ನಿಮಗೆ ಗೊತ್ತಿದೆ ವಿದ್ಯುತ್ ಅಣುಸ್ಥಾವರ ಆಗತ್ತಂತ ಹೇಳಿ ಏನು ಬಹಳ ರಾಜ್ಯ ಮತ್ತು ಜಿಲ್ಲೆಯಲ್ಲೆಲ್ಲ ಸುದ್ದಿ ಆಯ್ತು. ಅನಂತರ ಬಹಳಷ್ಟು ರೈತರು ಹೋರಾಟವನ್ನ ಮಾಡಿದ್ರು. ಪಾಪ ಬಹಳ ಹೆದರಿಕೊಂಡ್ರು ರೈತರು, ಬಡವರು. ನಮ್ಮ ಮನೆ ಖಾಲಿ ಆಗತ್ತೆ, ಜಾಗ ಖಾಲಿ ಆಗತ್ತೆ, ನಾವ್ ಎಲ್ಲಿ ಹೋಗೋಣ ಅನ್ನೋ ಭಯಭೀತರಾಗಿದ್ರು. ಬಹಳ ಹೋರಾಟಗಳನ್ನ ಮಾಡಿದ್ರು. ಅನಂತರ ನಾನು ಸಹ ಹೋರಾಟದಲ್ಲಿ ಭಾಗಿಯಾಗಿದ್ದೆ. ನಾನು ಅವತ್ತು ಮಾತು ಕೊಟ್ಟಿದ್ದೆ. ಇವತ್ತು ಹಿಂದಿನ ಮುಖ್ಯಮಂತ್ರಿಗಳು ನಮ್ಮ ರಾಜ್ಯದ ಚೀಫ್ ಸೆಕ್ರೆಟರಿ ಅವರಿಗೆಲ್ಲ ಮನವಿ ಕೊಟ್ಟು ಅವ್ರು ಹೇಳಿದ್ರು ಒಂದು ಹೋರಾಟ ಮಾಡಿ ನಿಮ್ಮ ಅಬ್ಜೆಕ್ಷನ್ ಕೊಡಬೇಕು ಅಂತ ಕೇಳಿದ್ರು, ಕೊಟ್ಟಿದ್ದಾರೆ. ಆ ನಂತರ ಇವತ್ತೇನು ನಮ್ಮ ಮಲೆನಾಡು ಭಾಗದಲ್ಲಿ ಜನರಿಗೆ ಭಯ ಏನಿತ್ತು ಅದನ್ನ ಈಗ ಹೋಗಲಾಡಿಸೋ ರೀತಿಯಲ್ಲಿ ಅದನ್ನ ರದ್ದುಗೊಳಿಸಿದ್ದಾರೆ. ಅಂದ್ರೆ ಅದನ್ನ ನಮ್ಮ ಕರ್ನಾಟಕದಲ್ಲಿ ಯಾವುದೇ ಭಾಗದಲ್ಲೂ ಬೇಡ ಅಂತೇಳಿ ಹಿಂದಿನ ಮುಖ್ಯಮಂತ್ರಿಗಳು ಚೀಫ್ ಸೆಕ್ರೆಟರಿ ಅವರು ಕೇಂದ್ರ ಸರ್ಕಾರಕ್ಕೆ ಲೆಟರ್ ಮಾಡಿದ್ದಾರೆ. ಇವತ್ತು ಆ ಭಯವನ್ನ ರೈತರಿಗೆ ತಪ್ಪಿಸಿದೀವಿ. ಈಗ ನಾನು ಹೇಳಿದ್ದೆ ಅವರಿಗೆ, ನೋಡಿ ನಾನಿರುವವರೆಗೆ ಯಾವ ಕಾರಣಕ್ಕೂ ನಿಮಗೆ ಅಲ್ಲಿ ಮಾಡ್ಲಿಕ್ಕೆ ಬಿಡೋದಿಲ್ಲ ಅಂತ ಹೇಳಿದ್ದೆ. ಯಾಕಂದ್ರೆ ಅಲ್ಲೇ ಡ್ಯಾಮ್ ಇದೆ, ಕುಡಿಯೋ ನೀರಿದೆ, ಕೊಡ್ಬೇಕಾಗತ್ತೆ. ಇವೆಲ್ಲ ಸೋರಿಕೆ ಆಗುವಂಥದ್ದು ಇವೆಲ್ಲ ನಾವು ನೋಡ್ದಂಗೆ ಇಡೀ ದೇಶದಲ್ಲಿ ಎಲ್ಲೂ ಅದು ತುಂಬಾ ಇದೇನು ಆಗಿಲ್ಲ ಅಂತೆ. ಎಲ್ಲ ಹೊರದೇಶದಲ್ಲಿ ಯಾವ್ದೋ ಕಳಪೆ ತಗೊಂಡು ಇಲ್ಲಿ ಹಾಕಿ ಮಾಡ್ತಾರ ಅನ್ನೋ ಒಂದು ನ್ಯೂಸ್ ಅನ್ನ ಚೀಫ್ ಸೆಕ್ರೆಟರಿ ನಮಗೆ ಹೇಳಿದ್ರು. ಹಾಗಾಗಿ ಆ ರೈತರಿಗೆ ಇವತ್ತು ನೆಮ್ಮದಿಯ ವಾತಾವರಣ ಕೊಡ್ಲಿಕ್ಕೆ ಹೇಳ್ತಾ ಇದ್ದೀನಿ. ಇನ್ನು ಮುಂದೆ ಆ ರೀತಿಯ ಭಯ ವಾತಾವರಣ ಇಲ್ಲ. ಬೇಸೂರು ಗ್ರಾಮದಲ್ಲಿ ನಿಮಗೆ ಗೊತ್ತಿದೆ. ಈ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನ ನೀಡಲು ನಮ್ಮ ಜೊತೆಗಿದ್ದಾರೆ ನಮ್ಮ ಶಿವಮೊಗ್ಗ ಪ್ರತಿನಿಧಿ ಅಶ್ವಿನಿ. ಇದೀಗ ಅಶ್ವವೇಗ ವರದಿಯಿಂದ ಎಚ್ಚೆತ್ತುಕೊಂಡಿರುವಂತಹ ಕೇಂದ್ರ ಸರ್ಕಾರ ನಿಜಕ್ಕೂ ಈಗ ಅಣು ವಿದ್ಯುತ್ ಸ್ಥಾವರವನ್ನ ಸ್ಥಗಿತ ಮಾಡಿದೆ. ನಿಜಕ್ಕೂ ಇದು ಅಶ್ವವೇಗ ನ್ಯೂಸ್ಗೆ ಸಿಕ್ಕಿರುವಂತಹ ಜಯ. ಈ ಕುರಿತು ಏನೆಲ್ಲ ಮಾಹಿತಿ ಇದೆ? ಇದು ಅಶ್ವವೇಗ ಬಿಗ್ ಇಂಪ್ಯಾಕ್ಟ್ ಅಂತಾನೆ ಹೇಳ್ಬೋದಾಗಿದೆ. ಏನು ಮಲೆನಾಡಿಗೆ ಮಾರಕವಾಗಿದ್ದಂತಹ ಬೇಸೂರು ಅಣು ವಿದ್ಯುತ್ ಸ್ಥಾವರದ ಯೋಜನೆಯನ್ನ ರಾಜ್ಯ ಸರ್ಕಾರ ಕೈಬಿಟ್ಟಿದೆ ಅಂತಾನೆ ಹೇಳಲಾಗ್ತಾ ಇದೆ. ಯಾಕಂದ್ರೆ ಇವತ್ತು ಅದರ ಕುರಿತಾಗಿ ಸಾಗರದ ಶಾಸಕರಾಗಿರುವಂತಹ ಬೇಲೂರು ಗೋಪಾಲಕೃಷ್ಣ ಅವರು ಖಚಿತಪಡಿಸಿದ್ದಾರೆ. ಏನು ಶಿವಮೊಗ್ಗ ಜಿಲ್ಲೆಯ ಸಾಗರ ತಾಲೂಕಿನಲ್ಲಿರುವಂತಹ ಬೇಸೂರು ಗ್ರಾಮಕ್ಕೆ ತೆರಳಿ ಅಶ್ವವೇಗ ನ್ಯೂಸ್ ವತಿಯಿಂದ ಸವಿಸ್ತಾರವಾಗಿ ಅಲ್ಲಿನ ಸ್ಥಳೀಯ ನಿವಾಸಿಗಳ ಸಮಸ್ಯೆಯನ್ನ ಬಿತ್ತರಿಸಲಾಗಿತ್ತು. ಈ ಕುರಿತಾಗಿ ಸರ್ಕಾರದ ಗಮನವನ್ನ ಸಹ ಸೆಳೆಯಲಾಗಿತ್ತು. ಈ ನಿಟ್ಟಿನಲ್ಲಿ ಮಾಜಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಇದರ ಕುರಿತಾಗಿ ಕೇಂದ್ರ ಸರ್ಕಾರಕ್ಕೆ ಒಂದು ಪತ್ರವನ್ನ ಸಹ ಬರೆದಿದ್ದಾರೆ ಅಂತ ಬೇಲೂರು ಗೋಪಾಲಕೃಷ್ಣ ಅವರು ಖಚಿತಪಡಿಸಿದ್ದಾರೆ ಅಂತಾನೆ ಹೇಳ್ಬೋದು. ಮಾಜಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರ ಪೀರಿಯಡ್ ನಲ್ಲೇ ಈ ಅಣು ಸ್ಥಾವರಕ್ಕೆ ಫುಲ್ ಸ್ಟಾಪ್ ಇಡಲಾಗಿದೆ ಎಂಬ ಮಾಹಿತಿ ಇವತ್ತು ಸ್ಫೋಟಗೊಂಡಿದೆ ಅಂತಾನೆ ಹೇಳ್ಬೋದಾಗಿದೆ. ಮಲೆನಾಡಿಗೆ ಮಾರಕವಾಗಿದ್ದಂತಹ ಬೇಸೂರು ಅಣು ವಿದ್ಯುತ್ ಸ್ಥಾವರದ ಕುರಿತಾಗಿ ಅಶ್ವವೇಗ ಮಾಡಿದ ಬಿಗ್ ಇಂಪ್ಯಾಕ್ಟ್ ಅಂತಾನೆ ಹೇಳ್ಬೋದಾಗಿದೆ. ಇದು ಈ ಯೋಜನೆಯನ್ನ ಕೈಬಿಡುವ ಮೂಲಕ ರಾಜ್ಯ ಸರ್ಕಾರ ಅಲ್ಲಿನ ಬೇಸೂರು ಗ್ರಾಮಸ್ಥರು ಹಾಗೂ ಪರಿಸರ ಆಸಕ್ತರು ಮಾಡಿದಂತಹ ದೊಡ್ಡ ಹೋರಾಟಕ್ಕೆ
ಪರಿಸರಕ್ಕೆ ಜಯ ಸಿಕ್ಕಿದೆ ಅಂತಾನೆ ಹೇಳ್ಬೋದು. ಈ ಕುರಿತಾಗಿ ಮಾಹಿತಿಯನ್ನ ಇವತ್ತು ಖುದ್ದಾಗಿ ಶಾಸಕ ಬೇಳೂರು ಗೋಪಾಲಕೃಷ್ಣ ಅವರು ಹೇಳಿದ್ದಾರೆ. ಅಂದ್ರೆ ರಾಜ್ಯದಲ್ಲೇ, ಅಂದ್ರೆ ಬೇಸೂರು ಮಾತ್ರವಲ್ಲ, ರಾಜ್ಯದಲ್ಲೇ ಯಾವ ಭಾಗದಲ್ಲೂ ಕೂಡ ಏನು ಇಂತಹ ಪರಿಸರಕ್ಕೆ ಮಾರಕವಾಗಿರುವಂತಹ ಯೋಜನೆಗಳು ಬೇಡ ಎನ್ನುವ ನಿಟ್ಟಿನಲ್ಲಿ ಮಾಜಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಕೇಂದ್ರ ಸರ್ಕಾರಕ್ಕೆ ಪತ್ರವನ್ನ ಬರೆದಿದ್ದಾರೆ. ಇದರ ಕುರಿತಾಗಿ ಕಟ್ಟುನಿಟ್ಟಿನಾಗಿ ಬೇಡವೇ ಬೇಡ ಅನ್ನುವಂತ ರೀತಿಯಲ್ಲಿ ಹೇಳಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ಒಟ್ಟಾರೆ ಬೇಸೂರು ಗ್ರಾಮಸ್ಥರಿಗೆ ಸಂತೋಷವಾಗುವಂತಹ ವಿಷಯವನ್ನ ಬೇಳೂರು ಗೋಪಾಲಕೃಷ್ಣ ಅವರು ಇವತ್ತು ತಿಳಿಸಿದ್ದಾರೆ. ಕ್ಯಾಮರಾ ಪರ್ಸನ್ ರಂಜನ್ ಜೊತೆ ಅಶ್ವಿನಿ ನಾಯಕ, ಅಶ್ವವೇಗ ನ್ಯೂಸ್, ಶಿವಮೊಗ್ಗ.